ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗಣಹೋಮದ ಪ್ರಸಾದವನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಗಣಹೋಮ ಇತ್ತು, ಸೊ ಅದ್ರ ಪ್ರಸಾದ ಮಾಡೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಕಪ್ ಎಳ್ಳು ಏನಿದೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ವಾಶ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ರೆಡಿ ಆದಾಗ ಒಂಥರ ಪಟಪಟ ಸೌಂಡ್ ಬರುತ್ತೆ, ನೀವು ಸೌಂಡ್ ಸಹ ಕೇಳಿಸ್ಕೋಬಹುದು. ಇಲ್ಲಿ ಈ ರೀತಿ ಪಟಪಟ ಅಂದಮೇಲೆ ಅದನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಕೋಬೇಕು. ಹಾಗೆ ಒಂದು ಪಾತ್ರೆಗೆ ನಾನು ತಣ್ಣಗಾದಂತಹ ಕಪ್ಪೆಳ್ಳನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಈ ತೆಳ್ಳಗಿನ ಬೆಲ್ಲ ಇಲ್ಲ ಅಂದರೆ ನೀವು ನಾರ್ಮಲ್ ಬೆಲ್ಲವನ್ನು ಸಹ ಯೂಸ್ ಮಾಡ್ಬೋದು, ಇಲ್ಲ ಪೌಡರ್ ಬೆಲ್ಲವನ್ನು ಸಹ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ನಾನು ಜೇನುತುಪ್ಪವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಇದಕ್ಕೆ 1 ಕಾಯಿ ಕಡಿ ಆಗುವಷ್ಟು ಕಾಯನ್ನು ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ನೀವು ಕಲಿಸ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾವಿದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ ನಾವು ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸಲ ಅವಲಕ್ಕಿ ಚೆನ್ನಾಗಿ ಕಲಸಿ ಆದಮೇಲೆ ನಾವು ಇದಕ್ಕೆ ಅರಳು ಹಾಕ್ಕೊಳ್ಬೇಕು. ಅರಳು ಇಲ್ಲ ಹೊದಲು ಅಂತ ಸಹ ಹೇಳ್ತಾರೆ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. 2 ಒಟ್ಟಿಗೆ ಹಾಕ್ಕೊಂಡ್ರೆ ನಮಗೆ ಕಲಿಸೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ಫಸ್ಟ್ ಅವಲಕ್ಕಿಯನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ನಾನು ಅರಳನ್ನು ಹಾಕ್ಕೊಳ್ತಾ ಇದ್ದೇನೆ, ಇಲ್ಲ ಹೊದಲು ಅಂತ ಹೇಳ್ತೀವಿ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಪಚ್ಚಬಾಳೆಹಣ್ಣನ್ನು ಹಾಕ್ತೇವೆ. ಇಲ್ಲಿ ನಾನು 2ರಿಂದ 3 ಬಾಳೆಹಣ್ಣನ್ನು, ಹಣ್ಣಾದಂತಹ ಬಾಳೆಹಣ್ಣು ನಾವಿಲ್ಲಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕಿವುಚ್ಬಿಟ್ಟು ಹಾಕಬೇಕು. ಹಾಗೆ ನಾನಿಲ್ಲಿ ಕಬ್ಬನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಬ್ಬನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕಬ್ಬಿನ ಏನು ಗಂಟಿರುತ್ತೆ, ಇಲ್ಲ ಬಾಳೆಹಣ್ಣಿನ ಸಿಪ್ಪೆ ಇರುತ್ತೆ, ಇಲ್ಲ ಈ ತೆಂಗಿನಕಾಯಿ ಯೂಸ್ ಮಾಡಿದಂತಹ ಗರಿಟೆ ಇರುತ್ತೆ, ಅದನ್ನೆಲ್ಲ ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಅದನ್ನು ಹೋಮ ಮಾಡುವಾಗ, ಹೋಮ ಮಾಡುವಾಗ ಅದಕ್ಕೆ ನಾವು ಹಾಕ್ತೇವೆ. ಸೊ ಇವಾಗ ಇದ್ರ ಮೇಲೆ ನಾವು ಸ್ವಲ್ಪ ಮೋದಕವನ್ನು ಸಹ ಇಡಬೇಕು. ಮೋದಕವನ್ನು ಸಪ್ರೇಟಾಗಿ ಇಡಬೇಕಾಗತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡೋ ಹಾಗಿಲ್ಲ, ಅದಕ್ಕೆ ನಾನು ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿಬಿಟ್ಟು ಇದನ್ನು ಹಾಕಿದ್ದೇನೆ. ಹಾಗೆ ಏನು ಕಬ್ಬಿಂದು ಏನು ಗಂಟಿರುತ್ತೆ ಅದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ, ನೋಡಬಹುದು. ಇವಾಗ ಗಣಹೋಮದ ಪ್ರಸಾದ ರೆಡಿಯಾಗಿದೆ. ಗಣಹೋಮದ ಪ್ರಸಾದ ಇಷ್ಟು ಈಸಿಯಾಗಿ ಮಾಡಬಹುದು. Thank you for watching. Please subscribe to my channel. Thank you.